ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬಾಹ್ಯಾಕಾಶ ಚರಿತ್ರೆಯಲ್ಲಿ ಭಾರತ ಮತ್ತೊಂದು ಮೈಲುಗಲ್ಲು ಸಾಧಿಸಿದೆ. 4 ದಶಕಗಳ ಬಳಿಕ ಅಂತರಿಕ್ಷದಲ್ಲಿ ಭಾರತದ ಶುಭಾಂಶು ಹೆಜ್ಜೆ ಇಟ್ಟಿದ್ದಾರೆ. ಮಧ್ಯಾಹ್ನ 12 ಗಂಟೆ 1 ನಿಮಿಷಕ್ಕೆ ನಭಕ್ಕೆ ಜಿಗಿದ ಶುಕ್ಲಾ 14 ದಿನ ತಂಗಲಿದ್ದಾರೆ. ಹೆತ್ತವರು ಆನಂದ ಬಾಷ್ಪ ಸುರಿಸಿದರೆ ಮೋದಿ ಸೇರಿ ಹಲವು ಗಣ್ಯರು ಶುಭ ಕೋರಿದ್ದಾರೆ. ವಿರಾಮ ಮುಗಿಸಿದ ವರುಣ ಕಾಯಕ ಆರಂಭಿಸಿದ್ದಾನೆ. ಪಶ್ಚಿಮ ಘಟ್ಟದಲ್ಲಿ ಜಡಿ ಹಿಡಿದ ಮಳೆ, ಬೆಳಗಾವಿಯಲ್ಲಿ ರಗಳೆ ತೆಗೆದಿದೆ. ಮೈದುಂಬಿದ ಹಾಲಾತ್ರಿ ಹಳ್ಳದಿಂದ 5 ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. ಶೃಂಗೇರಿ ಬಳಿ ಗುಡ್ಡ ಕುಸಿದು ರಸ್ತೆ ಬಂದ್ ಆಗಿದೆ. ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿ ಪ್ರವಾಹದ ಆತಂಕ ಸೃಷ್ಟಿಯಾಗಿದೆ. ದೇವನಹಳ್ಳಿಯ ಈ ಹೋರಾಟಕ್ಕೆ ದೆಹಲಿಯದ್ದೇ ಮಾದರಿ. 1777 ಎಕರೆ ಭೂಸ್ವಾಧೀನ ವಿರೋಧಿಸಿ 1180 ದಿನಗಳಿಂದ ನಿರಂತರ ಅವಿಶ್ರಾಂತ ಹೋರಾಟವಿಂದು ಬೃಹದಾಕಾರವಾಗಿ ಮೈದಳೆದಿತ್ತು. ಮಣ್ಣನ್ನ ಮಾರಿಕೊಳ್ಳಲ್ಲ ಅಂತ ರೈತರು ಪ್ರತಿಜ್ಞೆಗೈದರು. ಅಹಿಂದ ರಾಮಯ್ಯ ವಿರುದ್ಧ ಪ್ರಕಾಶ್ ರಾಜ್ ಕೆಂಡವಾದರು. ಕಲಬುರಗಿಯ ಹೆಬ್ಬಾಗಿಲಲ್ಲಿ 3 ಹೆಣಗಳು ಉರುಳಿದೆ. ಹಳೆ ವೈಷಮ್ಯ ಅಂತ ಪೊಲೀಸರು ಲೇಬಲ್ ಅಂಟಿಸಿದ್ದಾರೆ. ಡಾವಾಗೆ ನುಗ್ಗಿದ ಹಂತಕರ ಪಡೆ ಮಧ್ಯರಾತ್ರಿ ಪ್ರತೀಕಾರ ಹೇಳಿದೆ. ಇತ್ತ ಮಂಡ್ಯದಲ್ಲಿ ಮುಂಜಾನೆ ಹುಟ್ಟಿದ ವಿವಾಹಿತೆಯ ಪ್ರೀತಿ ಸಂಜೆ ಹೊತ್ತಿಗೆ ಜಾಲಿ ಪೊದೆಯಲ್ಲಿ ಮೃತದೇಹವಾಗಿದೆ. ಸುಖ ಸಂಸಾರಕ್ಕೆ ಸೂತ್ರಗಳಿರಬೇಕು ನಿಜ, ಆದರೆ ಸೂತ್ರದ ದಾರ ಮಾವನ ಬಳಿ ಇದ್ರೆ ಹೇಗೆ? ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರು ಅಂತ ಹೇಳ್ತಾರೆ. ಅಳಿಯ ಬ್ರಹ್ಮಾನಂದನ ಪಾಲಿಗೆ ಬೆಂಕಿಯುಂಡೆಯಾಗಿದ್ದು 36 ಷರತ್ತಿಟ್ಟು ಮದುವೆ ಮಾಡಿದ ಉದಯಕುಮಾರ್ ಮಗಳ ಬದುಕಿನಲ್ಲಿ ಕಗ್ಗತ್ತಲು ತಂದಿದ್ದಾರೆ.